ಆಗ್ತದೆ. ಸುಮ್ಮನೆ ನೀ ಬಜಿ ಬಾ. ಯಾರಾದ್ರೂ ಆಗ್ತದೆ ಅಂದ್ರೆ ಮಾತಾಡ್ಲಿಕ್ಕೆ. ಹಾ ಹಾಗೆ ನಾನು ಇನ್ನೆಲ್ಲಿ ಮಾತಾಡುವುದು ಈಗ? ನಾ ಯಾರಲ್ಲಿ ಮಾತಾಡುವುದಕ್ಕೆ ಬಂದದ್ದು ಗೊತ್ತುಂಟಲ್ಲ. ಈ ಕಡೆ ಬಾ. ಸಖಿ, ನಿನಗೆ ಅನ್ನ ಕೊಟ್ಟದ್ದು ಯಾರು? ನೀವು. ನಿನಗೆ ಬಟ್ಟೆ ಕೊಟ್ಟದ್ದು ಯಾರು? ನೀವು. ನೀನು ಯಾರು ಹೇಳಿದ ಹಾಗೆ ಕೇಳಬೇಕು. ನೀವು ಹೇಳಿದಾಗೆ. ಹಾಗಾದ್ರೆ ನಿಲ್ಲಿಲ್ಲಿ. ಮೊದಲಾಗಿಯೇ ನಿನ್ನ ಹತ್ರ ಏನು ಹೇಳಿದ್ದೇನೆ? ನಿನಗೆ ಏನೇ ಸಮಸ್ಯೆ ಬರಲಿ ಪರಿಹಾರಕ್ಕೆ ನಾನಿದ್ದೇನೆ ಯಾವತ್ತು ಅಂತ ಹೇಳಿಲ್ವಾ? ಹೇಳಿದ್ದೀರಿ ಹೇಳಿದ್ದೀರಿ. ಮತ್ತೆ ಯಾವ ಕರ್ಮಕ್ಕನ ಬದುಕು? ಯಾಕ ಕಣ್ಣು ಮುಂದೆ ಇರುವಾಗ ಎಲ್ಲದಕ್ಕೂ ಊರ್ ಮೇಲ್ನವರೇ ಬರ್ತಾರೆ ಅಂತಾದ್ರೆ ನೀವು ಯಾವ ಕರ್ಮಕ್ಕೆ ಬೇಕು ಗಂಡ? ಹಾಗಲ್ವ, ಎಲ್ಲ ವಿಷಯವನ್ನು ಅಪಾರ್ಥವಾಗಿ ಗ್ರಹಿಸಬೇಡ. ನೀವು ಧನಾತ್ಮಕವಾಗಿ ಯೋಚನೆ ಮಾಡಬೇಕು. ಏನೇ ಸಮಸ್ಯೆ ಬಂದರೂ ನಾನು ಇದ್ದಿದ್ದು ಅಂತ ಹೇಳಿದ್ದು. ಹಾಗಾಗಿ ನೀವೊಂದು ಕೆಲಸ ಮಾಡು. ಸರಿ, ಏನು ಬಂದದ್ದು ಅಂತ ಹೇಳಿ ಕೇಳೆ. ಏನು ಬಂದದ್ದು ಎನ್ನುವ ಹಾಗೆ ಪ್ರತ್ಯೇಕವಾಗಿ ಕೇಳುವುದ? ಹೆಂಡತಿಯಾದವಳು ಮನೆಗೆ ಗಂಡನಾದವ ಯಾಕೆ ಬರ್ತಾನೆ? ಅವಳ ಸರಸ ಸಲ್ಲಾಪವನ್ನ ಜೊತೆಗೆ ಅವಳನ್ನ ಮಾತಾಡಿಸುವುದಕ್ಕೆ. ಎಲ್ಲವುದಕ್ಕಿಂತ ಹೆಚ್ಚಾಗಿ ನಮಗೆ ಸಮಯ ಸ್ವಲ್ಪ ಕಡಿಮೆ, ಹಾಗಾಗಿ ನಿನ್ನನ್ನು ನೋಡ್ಲಿಕ್ಕೆ ಅಂತಲೇ ಬಂದದ್ದು. ನೋಡಿದ್ದೇನೆ, ಅವ್ರು ಹೇಳಿದ್ದನ್ನೆಲ್ಲ ಕಿವಿ ಆಲಿಸಿ ಕೇಳಲಿಕ್ಕೆ ಏನು ಗೊತ್ತಿಲ್ಲ ಅಂತ ಎಣಿಸಿಕೊಂಡ್ಯಾ? ನನಗೆ ಅವರ ಮುಖ ನೋಡಿ ಮಾತನಾಡ್ಲಿಕ್ಕೆ ಮನಸ್ಸಿಲ್ಲ. ಹಾಗಾಗಿ ನನ್ನ ಪರವಾಗಿ ನೀನು ಮಾತಾಡ್ಬೇಕು. ಹೌದು, ಇಲ್ಲಿ ಇಟ್ಕೋ. ನಾನು ಹೇಳಿದಾಗೆ ಕೇಳ್ಬೇಕು. ಈಗ ಅವರೇ ಹಾಕಿ ಕಳಿಸ್ತಾರೆ ಅಂತಾದ್ರೆ ನನ್ನ ಪರವಾಗಿ ನೀನೇ ಹೋಗ್ಬೇಕು, ಬಿಟ್ರೆ ಬೇರೆ ದಾರಿ ಇಲ್ಲ. ಸರಸದ ಮಾತಿಗೆ ನೀನು ಜನ, ಸರ್ಸರ ಮಾತಾಡುವುದಕ್ಕೆ ನಾ ಜನ. ನೋಡ್ರ, ಅವರಲ್ಲಿ 4 ಪ್ರಶ್ನೆ ಉಂಟು. ನಾನು ಹೇಳಿದ ಹಾಗೆ ನೀನು ಹೇಳ್ಬೇಕು. ಇಲ್ಲಿಗೆ ಯಾಕೆ ಬಂದದ್ದು? ಇಲ್ಲಿಗೆ ಯಾಕೆ ಬಂದದ್ದು? ಇಲ್ಲಿಗೆ ಯಾಕೆ ಬಂದದ್ದು? ಎಂತದ್ದು ಮೈಮೇಲೆ ಬಂದ? ಅಲ್ಲ ಹೇಳಿ. ಹಾಗಲ್ಲ, ನೀನು ಯಾಕೆ ಹಾಗೆ ಮಾಡುವುದು? ಅದು ಭಾವಾಭಿವ್ಯಕ್ತಿತ್ವ. ಭಾವಾಭಿವ್ಯಕ್ತಿತ್ವ ನಿನಗೆ ಅದೆಲ್ಲ ಉಂಟಾ? ಏ ಪುಣ್ಯಾತ್ಮ, ಇವತ್ತೇ ಮೊನ್ನೆ ನಿನ್ನ ವ್ಯಕ್ತಿ ವಿಕಸನ ಕೇಂದ್ರದಲ್ಲಿ ಕಲ್ತಿದ್ದೆ. ಅಲ್ಲಿಗೆ ಹೋಗಿದ್ಯಾ? ನೀನೇ ಬಿಟ್ಟಿಗೆ ಬಂದಿದ್ಯಾ ಆ ದಿವಸ? ಹೌದಾ? ಕೇಳಿಲ್ಲಿ ಯಾಕೆ ಬಂದದ್ದು ಅಂತ. ನಿನ್ನ ನೋಡುವುದಕ್ಕೆ ಬಂದದ್ದು. ನಿನ್ನ ನೋಡುವುದಕ್ಕೆ ಬಂದದ್ದು. ಏನಂತೆ? ನಿಮ್ಮನ್ನು ನೋಡುವುದಕ್ಕೆ ಬಂದೆ. ನಿಮ್ಮನ್ನು ನೋಡುವುದಕ್ಕೆ ಬಂದೆ. ನನ್ನ ನೆನಪು ಈಗ ಆಯ್ತಾ ಅಂತ ಕೇಳು. ನನ್ನ ನೆನಪು ಈಗ ಆಯ್ತಾ? ನನ್ನ ನೆನಪು ಈಗ ಆಯ್ತಾ? ಹಾಗಲ್ವಾ? ನೆನಪು ಯಾವತ್ತೂ ಇರ್ತದೆ, ಬರುವುದಕ್ಕೆ ಸಮಯ ಬೇಕಲ್ಲ. ನೆನಪು ಯಾವತ್ತೂ ಇರ್ತದೆ, ಬರುವುದಕ್ಕೆ ಸಮಯ ಬೇಕಲ್ಲ. ಮಾಡ್ಕೊಂಡು ಬರ್ಬೋದು. ಏನಂತೆ ಏನಂತೆ ಹೇಳು. ಸಮಯ ಬೇಕಲ್ಲ, ಬಿಡುವಿಲ್ಲ. ಏನು ಬಿಡುವಿಲ್ಲ? ಬಿಡುವಿಲ್ಲ. ನೆನಪು ಯಾವತ್ತೂ ಇರ್ತದೆ, ಬಿಡುವು ಬೇಕಲ್ಲ ಬರ್ಲಿಕ್ಕೆ. ನೆನಪು ಯಾವತ್ತೂ ಇರ್ತದೆ, ಬಿಡುವು ಬೇಕಲ್ಲ ಬರ್ಲಿಕ್ಕೆ. ಅಭಿನಯ ಬೇಡ, ಅಭಿನಯ ಬೇಡ. ಅವ್ರು ಹೇಳಿದ್ರೆ ಸಾಕು. ಏನು ನೆನಪುಟ್ಟು ಬರ್ಲಿಕ್ಕೆ ಬಿಡುವಿಲ್ಲ ಅಂತ ಇವ್ರು ಹೇಳಿದ್ದನ್ನಲ್ಲಿ ಕೇಳಲಿಕ್ಕೆ ಇವ್ರ ಜನವ ನಾನು. ಎಂತಂದ್ರಿ? ಸರಿ ಈ ಪ್ರಸಂಗದಲ್ಲಿ ನಾನೊಂದು ಯಾಕೆ? ನೀನೇ ಬೇಕು. ನಿಂತ್ಕೋ ಇಲ್ಲಿ. ಏನು ನನ್ನ ನೋಡ್ಲಿಕ್ಕೆ ಬಿಡುವಿಲ್ವಾ? ಬಿಡುವಿಲ್ವಾ? ಏನು ಏನು ನನ್ನ ನೋಡ್ಲಿಕ್ಕೆ ಬಿಡುವಿಲ್ವಾ? ಏನು ಸ್ವರ್ಮ ಪಡೀಲಿಕ್ಕೆ ಹಾಗಲ್ವಾ? ನನಗೆ ಬೇಸರ ಆದದ್ದು ಏನು ಗೊತ್ತುಂಟ? ಯಾವಾಗ ಆಗೋದು ಗೊತ್ತಾಗಲಿಲ್ಲ. ಅಭಿನಯ 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 ಅದಲ್ಲ. ಹೌದೇನಾ? ಹೀಗೆ ಮುಂದುವರೆದ್ರೆ ಎಷ್ಟು ಹೊತ್ತು ಅಂತ ಮಾತಾಡಬೇಕಾಗ್ತದೆ. ಈಗ ಯಾಕೆ ಬಂದದ್ದು ಇವರು? ಈಗ ಅವಳಿದ್ದಾಳಲ್ಲ, ಅವಳಿದ್ದಾಳಲ್ಲ. ಯಾರು ಅಂತ ಹುಡ್ಕೊಂಡು ಹೋಗುದ ಈಗ? ಯಾರು ಅಂತ ಹುಡ್ಕೊಂಡು ಹೋಗುದ ಈಗ? ಯಾರು? ನಾನು ಇರುವಾಗ ಯಾರು ಹುಡ್ಕೊಂಡು ಹೋಗು ನೀವು? ಯಾರು ಈಗ ಹುಡ್ಕೊಂಡು ಹೋಗು? ಗೊತ್ತಿಲ್ವಾ? ಕಳವಿನಿಲ್ದೋಡಿ ಬಂದವಳ, ಕಳವಿನಿಂದ ಓಡಿ ಬಂದವಳ
ಇಳೆಯಳು ಖ್ಯಾತಿಯ ಪಡೆದ ಸಂಪನ್ನೆಯ ಇಳೆಯೋಳು ಖ್ಯಾತಿಯ ಪಡೆದ ಸಂಪನ್ನೆಯ ಚೆಲುವೆಯ ಚಪಲೆಯ ಚೆಲುವೆಯ ಚಪಲೆಯ ಚೆಲುವೆಯ ಚಪಲೆಯ ನಿಲಯ ಬಿಟ್ಟಿಲ್ಲಿಗೆ ಚೆಲುವೆಯ ಚಪಲೆಯ ನಿಲಯ ಬಿಟ್ಟಿಲ್ಲಿಗೆ ಯಾಕಿಲ್ಲಿ ಗೈತಂದ ನೀವಾನು ನೀರನಿ ಕೇಳೆ ಬಂದ ಕಾರ್ಯವಾನು ಯಾಕೆ ಅವ್ರು ಇಲ್ಲಿಗೆ ಬಂದದ್ದು? ಇದ್ದಾಳಲ್ಲ ಒಬ್ಬಳು ಕಳವಿನಿಂದ ಬಂದವಳು, ಇದ್ದಳು ಒಬ್ಬಳು ಕುಳಾಯಿಯಿಂದ ಓಡಿ ಬಂದವಳು. ಇದ್ದಾಳಲ್ಲ ಒಬ್ಬಳು ಕುಳಾಯಿಯಿಂದ ಬಂದವಳು. ಅದು ನಿಮ್ಮನೆಯವಳು ಪಾಪಿ. ಕಳವಿನಿಂದ ಬಂದವಳು. ಕಳವಿನಿಂದ ಬಂದವಳು. ಕಳವಿನಿಂದ ಬಂದವಳು. ಯಾರು ಅಂತ ಗೊತ್ತಾಗ್ಲಿಲ್ವಾ? ಯಾರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲಪ್ಪ. ಇಲ್ಲಪ್ಪ. ಇಲ್ಲಪ್ಪ ಗೊತ್ತಾಗ್ಲಿಲ್ವಾ? ಗೊತ್ತಾಗಲಿಲ್ವಾ? ಗೊತ್ತಾಗ್ಲಿಲ್ವಾ? ಇಲ್ವಾ? ಇಲ್ಲ. ಇಲ್ಲ. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ನನ್ನ ಕರ್ಮ. ನನ್ನ ಕರ್ಮ. ನಿನ್ನ ಕರ್ಮ ಇವರಲ್ಲಿ ಬಂಧುಗಳ ಮಾನವನ್ನೇ ತೆಗೆದವಳು. ಬಂಧುಗಳ ಮಾನವನ್ನೇ ತೆಗೆದವಳು. ಬಂಧುಗಳ ಮಾನವನ್ನೇ ತೊಳೆದವಳು. ತೊಳೆದವಳ. ತೆಗೆದವಳು ತೆಗೆದವಳು ತೆಗೆದವಳು. ಹಾಗೆ ಹೇಳ್ಬೇಕು. ಗೊತ್ತಾಗ್ಲಿಲ್ವಾ? ಇಲ್ಲ ಗೊತ್ತಾಗ. ಅಣ್ಣನ ತಲೆಯನ್ನು ನುಣ್ಣಗೆ ಬೋಳಿಸಿದವಳು ಅಂತ ಹೇಳೆ. ಅಣ್ಣನ ತಲೆಯನ್ನ ನುಣ್ಣಗೆ ಓಡಿಸಿದವಳು. ಅಣ್ಣನ ತಲೆಯನ್ನ ಬೆಣ್ಣೆಯಂತೆ ಮಾಡಿದವಳು. ಯಾರು ಅವಳು? ನಾನು ಅವಳ ಹೆಸರು ಹೇಳುದಿಲ್ಲ, ನನಗಾಗುದಿಲ್ಲ. ಅವಳು ಯಾರು ಅಂತ ಹೇಳ್ತೇನೆ, ಅವಳ ಕತೆ ಹೇಳ್ತೇನೆ. ಅವಳು ಕುಂಡಿನಾಪುರದವಳು. ಅವಳು ಚಿಕ್ಕವಳಿರುವಾಗ ತಂದೆ ತೊಡೆಯೇರಿ ಕುಳಿತಾಗ ಅಲ್ಲಿ ಇವರು ಬಂದರು, ನಾರದ ಮುನಿಗಳು ಬಂದ್ರಂತೆ. ಹರಿದಾಸರ ಹರಿಕೀರ್ತನೆಯನ್ನು ಕೇಳಿ ಕೇಳಿ ಆ ಸಣ್ಣ ಹುಡುಗಿಗೆ ಅವಳ ಮೇಲೆ ಕೃಷ್ಣನ ಮೇಲೆ ಪ್ರೇಮಾಂಕುರ ಮೂಡಿತ್ತು. ಚಿಕ್ಕವಳಿಗೆ ಕೃಷ್ಣನನ್ನು ಮನಸ್ಸಿನಲ್ಲಿ ಇರಿಸಿಕೊಂಡಂತೆ, ಅವನಿಗೆ ದೇವರಂತ ಪ್ರಾರ್ಥಿಸಿಕೊಂಡಂತೆ, ಅವನನ್ನೇ ಮದುವೆಯಾಗಬೇಕು ಅಂತ ಆಸೆ ಹುಟ್ಟಿತಂತೆ. ಇಷ್ಟು ಸಣ್ಣ ಮಗುವಿಗೆ ಮದುವೆ ಆಸೆ ಹುಟ್ಟಿತಂತೆ. ಇಷ್ಟು ಸಣ್ಣ ಮಗುವಿಗೆ ಮದುವೆ ಆಸೆ ಹುಟ್ಟಿತಂತೆ. ಇಷ್ಟು ಸಣ್ಣ ಮಗುವಿಗೆ ಮದುವೆ ಆಸೆ ಹುಟ್ಟಿತಂತೆ. ಅಲ್ಲಿಗೆ ಮುಗಿಲಿಲ್ಲ. ಪ್ರಾಯಪ್ರಬುದ್ಧಳಾದಾಗ ಅವನ ಅಣ್ಣ ಚೈತೇಶ ಶಿಶುಪಾಲನಿಗೆ ನಿಶ್ಚಯಿಸಿದ ರುಕ್ಮ. ಆಗ ಇವಳೇನ್ ಮಾಡಿದ್ದು? ಕೃಷ್ಣನನ್ನು ಮದುವೆ ಆಗ್ಬೇಕು ಎನ್ನುವ ಕಾರಣಕ್ಕಾಗಿ ಕಾಳಿಕಾ ಮಂದಿರವನ್ನು ಸೇರಿದ್ಲು, ದೇವರನ್ನು ಧ್ಯಾನಿಸಿದ್ಲು. ಕೃಷ್ಣ ಬರ್ಲಿಲ್ಲ ಅಂತ ನೋಡಿ ತನ್ನ ಜಡೆ ಉಂಟಲ್ಲ, ಜಡೆಯನ್ನು ಸುತ್ತಿ ಸಾಯುವಾಗ ಅಲ್ಲಿ ಈ ದೇವರು ಹೋಗಿ ಕರ್ಕೊಂಡು ಬಂದವಳು ಒಬ್ಳಿದ್ಲು. ದೇವ್ರು ಹೋಗಿ ಕರ್ಕೊಂಡು ಬಂದವರು ಒಬ್ರು ಇಲ್ವಾ? ಅದು ಕುರ್ಮಿಣಿ ಕತೆ. ಏ ರುಕ್ಮಿಣಿ ಅಲ್ವಾ? ನನ್ನ ರುಕ್ಮಿಣಿಯ. ರುಕ್ಮಿಣಿ. ರುಕ್ಮಿಣಿ ಇದ್ದಾಳಲ್ಲ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಯಾಕೆ ಬಂದದ್ದು ಅಂತ ಕೇಳು. ರುಕ್ಮಿಣಿ ಇದ್ದಳಲ್ಲ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಯಾಕೆ ಬಂದದ್ದು? ರುಕ್ಮಿಣಿದಲ್ಲಿ ಹೋಗ್ಬೇಕು, ಇಲ್ಲಿ ಯಾಕೆ ಬಂದದ್ದು? ಅವಳನ್ನೇ ನೋಡ್ಬೇಕು ಅಂತಲೇ ಬಂದದ್ದು. ಅವಳನ್ನೇ ನೋಡ್ಬೇಕು ಅಂತ ಬಂದದ್ದು. ನಾನು ಅದನ್ನೆಲ್ಲ ಒಪ್ಪುದಿಲ್ಲ. ಹೋಗಿ ಕೇಳೋರಿಗೆ. ಒಪ್ಪುದಿಲ್ಲ. ಇಷ್ಟೆಲ್ಲ ಸಿಟ್ಟು ಮಾಡುವುದಕ್ಕೆ ಕಾರಣ ಏನು ಅಂತಲೇ ಅರ್ಥ ಆಗಲಿಲ್ಲ ನನಗೆ. ಈಗ ಸಿಟ್ಟು ಬರುವುದಕ್ಕೂ ಒಂದು ಪ್ರಬಲವಾದ ಕಾರಣ ಬೇಕಾ ಬೇಡವಾ? ಇದು ಎಂಥದ್ದು? ಯಾಕೆ ಸಿಟ್ಟು ಅಂತ ಹೇಳುವುದಿಲ್ಲ. ಕೇಳಬೇಕು. ಎಷ್ಟು ಪ್ರೀತಿಯಿಂದ ಕೇಳಿದ್ರು ಮಾತಾಡುವುದು ಹೀಗೆ. ಏನು ಅಂತ ಕೇಳುವುದು? ಅಮ್ಮ ಹೌದೇನೆ? ಇಷ್ಟೆಲ್ಲ ಸಿಟ್ಟು ಬಂದದ್ದು ಯಾಕೆ ನಿನಗೆ? ಸಿಟ್ಟು ಮಾಡಲು ಬೇಡ ಬರಿದೆ, ಸಿಟ್ಟು ಮಾಡಲು ಬೇಡ ಸುಗುಣೆ ಸಂಪನ್ನೆ ಬರಿದೆ, ಸಿಟ್ಟು ಮಾಡಲು ಬೇಡ ಸುಗುಣೆ ಸಂಪನ್ನೆ ಪಟ್ಟಗದ ರಾಣಿ ಕೇಳೀಗ ಕಲ್ಯಾಣಿ ವನಜಾಂಬಗಿಯ ನಿನ್ನ ಮಾತುಗಳು ಈಗ ವನಜಾಂಬಗಿಯ ನಿನ್ನ ಮಾತುಗಳು ಈಗ ಮನಕ್ಕೆ ಸಂಶಯವಾಗಿ